ನಮಸ್ಕಾರ ಸ್ನೇಹಿತರೆ, 2C ಟ್ರೈನಿಂಗ್ ಸೊಲ್ಯೂಷನ್ಸ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು CA ಫೌಂಡೇಶನ್ನ ಪೇಪರ್ 4 ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಕಮರ್ಷಿಯಲ್ ನಾಲೆಡ್ಜ್ ಈ ವಿಷಯದ ಸಿಲೆಬಸ್ ಏನಿದೆ ಅದರ ಬಗ್ಗೆ ವಿಸ್ತಾರವಾದಂಥ ಚರ್ಚೆಯನ್ನು ನಾನು ನಿಮ್ಮೊಂದಿಗೆ ಮಾಡ್ತಾ ಇದ್ದೇನೆ. ಆದರೆ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಪೇಪರ್ 4 ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಕಮರ್ಷಿಯಲ್ ನಾಲೆಡ್ಜ್ ಇದು ಕೂಡ 3 hours 100 ಮಾರ್ಕ್ಸ್. ಈ ಪೇಪರ್ನ 2 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಬಿಸ್ನೆಸ್ ಎಕನಾಮಿಕ್ಸ್ 60 ಮಾರ್ಕ್ಸ್ಗೆ, ಬಿಸ್ನೆಸ್ ಆ್ಯಂಡ್ ಕಮರ್ಷಿಯಲ್ ನಾಲೆಡ್ಜ್ 40 ಮಾರ್ಕ್ಸ್ಗೆ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂಗೆ ಪೇಪರ್ 3 ಮತ್ತು ಪೇಪರ್ 4 ಆಬ್ಜೆಕ್ಟಿವ್ ಟೈಪ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ನಿಮಗೆ 4 ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ ನೀವು ಚೂಸ್ ಮಾಡಬೇಕು. ತಪ್ಪು ಆಪ್ಷನ್ ನೀವು ಚೂಸ್ ಮಾಡಿದ್ರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಟೋಟಲ್ ಆ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಮಾಡಿರ್ತಾರೆ ಅದರಲ್ಲಿ 25% ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ ನೀವು ತಪ್ಪು ಉತ್ತರ ಕೊಟ್ರೆ. ಹಾಗಾಗಿ ಪೇಪರ್ 3 ಮತ್ತೆ ಪೇಪರ್ 4 ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದನ್ನ ಆನ್ಸರ್ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಮಾಡಿ. ಯಾಕೆ ಅಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಪಾರ್ಟ್ ಎ, ಈ ಬಿಸ್ನೆಸ್ ಎಕನಾಮಿಕ್ಸ್ ನೀವು ಅನಲೈಸ್ ಮಾಡಕ್ಕೆ ಶುರು ಮಾಡಿದ್ರೆ ಪಾರ್ಟ್ ಎ ನಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎಕನಾಮಿಕ್ಸ್, ಥಿಯರಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ, ಥಿಯರಿ ಆಫ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಈ ತರ ಚಾಪ್ಟರ್ಗಳು ಬರ್ತಾ ಹೋಗುತ್ತೆ. ಈ ಪಾರ್ಟ್ ಎ ನ ನೀವು ಇಂಚೂರು ಈ PUC ನಲ್ಲಿ ಎಕನಾಮಿಕ್ಸ್ ಓದಿರೋಂಥ ವಿದ್ಯಾರ್ಥಿಗಳು ಯಾರು ನೋಡಿದ್ರೆ ನಿಮಗೆ ಇದೆಲ್ಲ ಚಾಪ್ಟರ್ಸ್, ಡಿಮ್ಯಾಂಡ್ ಅಂಡ್ ಸಪ್ಲೈ ಆಗಿರ್ಬೋದು, ಥಿಯರಿ ಆಫ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಆಗಿರ್ಬೋದು, ನೀವೆಲ್ಲ ಇದನ್ನ ಹೆಚ್ಚು ಕಮ್ಮಿ ಫಸ್ಟ್ PUC ಸೆಕೆಂಡ್ PUC ನಲ್ಲಿ ಇದೆಲ್ಲ ನೀವು ಓದೇ ಇರ್ತೀರಾ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಚಾಲೆಂಜಸ್ ಇಲ್ಲ. ನಿಮ್ಗೆ ಒಂಚೂರು ಹೊಸ ಟಾಪಿಕ್ ಅಂತ ಏನಾದ್ರು ಬಂತು ಅಂತಂದ್ರೂ ಅದು ಅಗೇನ್ ಅಟ್ ಅ ವೆರಿ ಬೇಸಿಕ್ ಲೆವೆಲ್ ಅಲ್ಲಿ ಇರುತ್ತೆ. ಅದು ಬಿಟ್ರೆ ನಿಮ್ಗೆ ಇಲ್ಲಿ ಚಾಲೆಂಜಸ್ ಅಂತ ಏನು ಕಾಣಲ್ಲ. ಪ್ರೈಸ್ ಡಿಟರ್ಮಿನೇಷನ್ ಆಗಿರ್ಬೋದು, ಡಿಫ್ರೆಂಟ್ ಮಾರ್ಕೆಟ್ಸ್ ಆಗಿರ್ಬೋದು, ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪಲಿ, ಆಲಿಗೋಪಲಿ, ಇದ್ರದ್ದು ಎಲ್ಲಾನು ಅಥವಾ ಬಿಸ್ನೆಸ್ ಸೈಕಲ್ಸ್ ಆಗಿರ್ಬೋದು ಎಲ್ಲಾನು ನೀವು PUC ನಲ್ಲಿ ಓದಿರ್ತೀರಾ. ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಏನು ನಿಮ್ಮ PUC ನಲ್ಲಿ ನೀವು ಓದೋ ಎಕನಾಮಿಕ್ಸ್ಗೂ ಇಲ್ಲಿ ಓದೋ ಎಕನಾಮಿಕ್ಸ್ಗೂ ಏನು ಅಂತಂದ್ರೆ, PUC ನಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ವಿತ್ ಡಯಾಗ್ರಾಮ್ಸ್ ಮಾಡಬೇಕಿತ್ತು. ಆದ್ರೆ ಇಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರೋದ್ರಿಂದ ನಿಮ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಹಳ ಮುಖ್ಯ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ಅಂದ್ರೆ ಏನು, ಸಪ್ಲೈ ಅಂದ್ರೆ ಏನು, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇವಾಗ ಡಿಮ್ಯಾಂಡ್ ಕರ್ವ್ ಹೆಂಗಿರುತ್ತೆ ಅಂತ ನಿಮ್ಗೆ ಯಾರು ಅಲ್ಲಿ ಡಯಾಗ್ರಾಮ್ ಬರೆದು ತೋರಿಸಿ ಅಂತ ಕೇಳಲ್ಲ. ಬಟ್ ಡಿಮ್ಯಾಂಡ್ ಅಂದ್ರೆ ಏನು ಅನ್ನೋದಂತೂ ನಿಮ್ಗೆ ಗೊತ್ತಿರಲೇಬೇಕು. ಆ ಕಾನ್ಸೆಪ್ಟ್ಸ್ ಅಲ್ಲಿ ನೀವು ಅರ್ಥ ಆಗಿಲ್ಲ ಅಂತಂದ್ರೆ ಅವಾಗ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಇದ್ರು ಆ ಚಾಯ್ಸಸ್ ಸಿಮಿಲರ್ ಆಗಿರುತ್ತೆ. ಯಾವ್ದನ್ನು ತುಂಬಾ ಇವಾಗ ಚಾಯ್ಸ್ ಎ ಮತ್ತೆ ಚಾಯ್ಸ್ ಬಿಗೂ ಸಂಬಂಧನೇ ಇಲ್ದಿರೋ ತರ ಕೊಡಲ್ಲ ಅವರು. ಆ ABCD 4 ಆಪ್ಷನ್ ಅಲ್ಲಿ ಇಟ್ ವಿಲ್ ಬಿ ವೆರಿ ಸಿಮಿಲರ್ ವಿತ್ ಅ ಸ್ಲೈಟ್ ಡಿಫರೆನ್ಸ್. ಸೊ ಆ ಅಷ್ಟು ಸ್ಲೈಟ್ ಡಿಫರೆನ್ಸ್ ನ ನೀವು ಐಡೆಂಟಿಫೈ ಮಾಡಿ ಕರೆಕ್ಟ್ ಆನ್ಸರ್ ನ ಐಡೆಂಟಿಫೈ ಮಾಡೋ ಅಷ್ಟು ನಿಮ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕಾಗುತ್ತೆ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ಎಕನಾಮಿಕ್ಸ್ ಇಸ್ ಅ ಹೈಲಿ ಸ್ಕೋರಿಂಗ್ ಸಬ್ಜೆಕ್ಟ್. ಯಾಕೆಂತಂದ್ರೆ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ ಪೇಪರ್ ಮಿನಿಮಮ್ 40, ಪ್ರತಿಯೊಂದು ಪೇಪರ್ ಅಲ್ಲೂ ನೀವು 40 ತೆಗಿಬೇಕು. ಆದ್ರೆ ಆವರೇಜ್ 4 ಪೇಪರ್ದು ಆವರೇಜ್ ನೀವು 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕು. ಈ 50 ಮಾರ್ಕ್ಸ್ ನೀವು ಆವರೇಜ್ ನ ಪುಷ್ ಮಾಡೋದ್ರಲ್ಲಿ ಎಕನಾಮಿಕ್ಸ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಎಕನಾಮಿಕ್ಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮೇಲೆ ನೀವು ಫೋಕಸ್ ಮಾಡಿ. ಎಲ್ಲಾನು ನೀವು ಹೆಚ್ಚು ಕಮ್ಮಿ PUC ನಲ್ಲಿ ಓದಿರ್ತೀರಾ. ಸಪೋಸ್ ಇವಾಗ PUC ನಲ್ಲಿ ನೀವು ಎಕನಾಮಿಕ್ಸ್ ಓದಿಲ್ಲದೆ ಇರೋಂಥ ವಿದ್ಯಾರ್ಥಿ ಆಗಿದ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಮನ್ ಸೆನ್ಸ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಇದನ್ನೆಲ್ಲ ಇವಾಗ ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ ನೀವು ಬಿಸ್ನೆಸ್ ಅಂಡ್ ಕಮರ್ಷಿಯಲ್ ನಾಲೆಡ್ಜ್ ಆಗಿರ್ಬೋದು, ಅದೆಲ್ಲ ನೀವು ಡೇ ಟು ಡೇ ಲೈಫ್ ಅಲ್ಲಿ ನೀವು ಎಲ್ಲ ನೋಡ್ತಾ ಇರ್ತೀರಾ. ಇವಾಗ ಡಿಮ್ಯಾಂಡ್ ಅಂಡ್ ಸಪ್ಲೈ, ಸಿಂಪಲ್ ಎಕ್ಸಾಂಪಲ್, ನಿಮ್ಗೆ ಒಂದು ಡಿಮ್ಯಾಂಡ್ ಅಂಡ್ ಸಪ್ಲೈನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಇವಾಗ ಆಪಲ್ ಐಫೋನ್ ತಗೊಳ್ಳಿ. ಆಪಲ್ ಐಫೋನ್ಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇದೆ. ಬಟ್ ಇಫ್ ಯು ಆರ್ ನಾಟ್ ಏಬಲ್ ಟು ಮೀಟ್ ದಟ್ ಡಿಮ್ಯಾಂಡ್, ಆಟೋಮೆಟಿಕ್ಲಿ ಪ್ರೈಸಸ್ ವಿಲ್ ಗೋ ಅಪ್. ಸೊ ನೀವು ನೋಡಪ್ಪ ಆಕ್ಟರ್ ನೋಡು, ಸುದೀಪ್ ನೋಡು, ಒಳ್ಳೆ ಡಿಮ್ಯಾಂಡ್ ಅಲ್ಲಿ ಇದ್ದಾನೆ, ಏನು ತೆಲುಗು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಹಿಂದಿ ಎಲ್ಲ ಮಾಡ್ತಾನೆ. ಸೊ ನೀವು ದಿನನಿತ್ಯದಲ್ಲೂ ಡಿಮ್ಯಾಂಡ್ ಸಪ್ಲೈ ಇದನ್ನೆಲ್ಲ ನೀವು ಉಪಯೋಗಿಸ್ತಾ ಇರ್ತೀರಾ. ಆದ್ರೆ ಇದನ್ನ ಒಂದು
ಥಿಯರಿಟಿಕಲ್ ಸಬ್ಜೆಕ್ಟ್ ಆಗಿ ಒಂದು ಥಿಯರಿಟಿಕಲ್ ಫ್ರೇಮ್ ವರ್ಕ್ ಅಲ್ಲಿ ಓದಿ ಅರ್ಥ ಮಾಡಿಕೊಂಡು ಅದನ್ನ ನೀವೆಲ್ಲೂ ಇಂಪ್ಲಿಮೆಂಟ್ ಮಾಡಲ್ಲ. ಸೊ ನೀವು ಇದೆಲ್ಲ ಕಾಮನ್ ಸೆನ್ಸ್ ಟಾಪಿಕ್ಸ್. ಹಾಗಾಗಿ ನೀವು ಎಕನಾಮಿಕ್ಸ್ ಬಗ್ಗೆ ಯಾವುದೇ ರೀತಿಯಾದಂತ ಫಿಯರ್ ಇಲ್ದಿರ ನೀವು ಫೋಕಸ್ ಮಾಡಿ ಓದಿದ್ರೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಂತು ಅಂದ್ರೆ, ದಿಸ್ ಇಸ್ ಅ ಹೈಲಿ ಸ್ಕೋರಿಂಗ್ ಸಬ್ಜೆಕ್ಟ್ ವಿಚ್ ವಿಲ್ ಹೆಲ್ಪ್ ಯು ಇನ್ ಇಂಪ್ರೂವಿಂಗ್ ಯುವರ್ ಆವರೇಜ್. 4 ಸಬ್ಜೆಕ್ಟ್ಸ್ ಆವರೇಜ್ 50 ಏನ್ ಸ್ಕೋರ್ ಮಾಡಬೇಕು. ಇವಾಗ ಸಪೋಸ್ ಯಾರೋ ಒಬ್ರು ಮ್ಯಾಥ್ಸ್ ಅಲ್ಲೋ ಲಾನ್ ಅಲ್ಲೋ ಒಂದು 40, 44, 45 ಆ ತರ ಮಾಡಿದ್ರೆ, ಇಲ್ಲಿ ಈ ಪೇಪರ್ ಅಲ್ಲಿ ನೀವು ಔಟ್ ಆಫ್ 100 ಪೇಪರ್ 4 ಅಲ್ಲಿ ನೀವು ಈಸಿಯಾಗಿ 65, 70 ಸ್ಕೋರ್ ಮಾಡಿ ಅಲ್ಲಾಗಿರೋ ಶಾರ್ಟೇಜ್ ನ ಇಲ್ಲಿ ನೀವು ಮೇಕಪ್ ಮಾಡಬಹುದು. ಹಾಗಾಗಿ ಬಿಸ್ನೆಸ್ ಎಕನಾಮಿಕ್ಸ್ 60 ಮಾರ್ಕ್ಸ್ ಇಸ್ ಅ ವೆರಿ ವೆರಿ ಸ್ಕೋರಿಂಗ್ ಪೇಪರ್. ಇವಾಗ ಪೇಪರ್ 4 ನ ಪಾರ್ಟ್ ಬಿ ನೋಡಿದ್ರೆ ಬಿಸ್ನೆಸ್ ಅಂಡ್ ಕಮರ್ಷಿಯಲ್ ನಾಲೆಡ್ಜ್ 40 ಮಾರ್ಕ್ಸ್ ಸಿಗಿದೆ. ಈ ಪೇಪರ್ 4 ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಎಕನಾಮಿಕ್ಸ್, ಬಿಸ್ನೆಸ್ ಅಂಡ್ ಕಮರ್ಷಿಯಲ್ ನಾಲೆಡ್ಜ್. ಈ ಬಿಸ್ನೆಸ್ ಅನ್ನೋ ಟರ್ಮಿನಾಲಜಿನ ತುಂಬಾ ಕ್ಲಿಯರ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಪೇಪರ್ 3 ನಲ್ಲೂ ನಿಮ್ಗೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಇರೋದು. ಸೊ ಎಂಫಸಿಸ್ ಈಸ್ ಆನ್ ಹೌ ದೀಸ್ ಕಾನ್ಸೆಪ್ಟ್ಸ್, ಇಲ್ಲಿ ಬರೋಂತ ಟಾಪಿಕ್ಸ್ ಏನಿದೆ ಇದನ್ನ ಬಿಸ್ನೆಸ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿ ಒಬ್ಬ CA ಆಗಿ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಈ ಎಲ್ಲಾ ಸಬ್ಜೆಕ್ಟ್ಸ್, ಈ ಎಲ್ಲಾ ಟಾಪಿಕ್ಸ್ ನ ಫೋಕಸ್ ಇರೋದು. ಹಾಗಾಗಿ ನೀವು ಈ ಬಿಸ್ನೆಸ್ ಅನ್ನೋ ವರ್ಡ್ ನ ಬಹಳ ಬಹಳ ಮುಖ್ಯವಾಗಿ ಅಬ್ಸರ್ವ್ ಮಾಡಿ. ಅದು ಬಿಟ್ಟು ಯಾವುದೇ ರೀತಿಯಾದಂತ ಏನೋ ನಮ್ಗೆ ಮ್ಯಾಥ್ಸ್ ಅಲ್ಲಿ ಹಂಗಾಗೋಗುತ್ತೆ, ಸೈನ್ಸ್ ಅಲ್ಲಿ ಹಿಂಗಾಗೋಗುತ್ತೆ, ಅಥವಾ ಈ ಸೈನ್ಸ್ ಸ್ಟೂಡೆಂಟ್ಸ್ ಓದೋ ಮ್ಯಾಥಮೆಟಿಕ್ಸ್ ಬರುತ್ತೆ, ಈ ತರ ಮಿಸ್ಕನ್ಸೆಪ್ಷನ್ಸ್ ಇಂದ ದಯವಿಟ್ಟು ಹೊರಗಡೆ ಬನ್ನಿ. ಸ್ಟಾರ್ಟ್ ಥಿಂಕಿಂಗ್ ಫ್ರಮ್ ಅ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಅದಕ್ಕೇನೆ ಇದೆಲ್ಲ ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ತಾ ಇರೋದು. ಒನ್ಸ್ ಅಗೈನ್ ಈ ಬಿಸ್ನೆಸ್ ಅಂಡ್ ಕಮರ್ಷಿಯಲ್ ನಾಲೆಡ್ಜ್ ಏನಿದೆ ಈ ಪೇಪರ್ 40 ಮಾರ್ಕ್ಸ್ ಅಲ್ಲಿ, ಇದ್ರಲ್ಲಿ ಬರೋ ಅಂತ ಟಾಪಿಕ್ಸ್ ನೋಡಿ. ಫಸ್ಟ್ ಟಾಪಿಕ್ ಬಿಸ್ನೆಸ್ ಅಂಡ್ ಕಮರ್ಷಿಯಲ್ ನಾಲೆಡ್ಜ್ ಇಂಟ್ರೊಡಕ್ಷನ್. ಬಿಸ್ನೆಸ್ ಅಂದ್ರೆ ಏನು, ಪ್ರೊಫೆಷನ್ ಅಂದ್ರೆ ಏನು, ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. ರಿಕಲೆಕ್ಟ್ ಮಾಡ್ಕೊಳ್ಳಿ, ನೀವು PUC ನಲ್ಲಿ ಕಾಮರ್ಸ್ ಅಂತ ಒಂದು ಸಬ್ಜೆಕ್ಟ್ ಓದಿರ್ತೀರಾ. ಕಾಮರ್ಸ್ ಅಂತ ಕೆಲವರು ಕರೀತಾರೆ, ಇನ್ ಕೆಲವರು ಬಿಸ್ನೆಸ್ ಸ್ಟಡೀಸ್ ಅಂತ ಕರೀತಾರೆ. ಅದ್ರಲ್ಲಿ ನೀವು ಇದೆಲ್ಲ ಓದಿರ್ತೀರಾ, ಆಯ್ತಾ. ಬಿಸ್ನೆಸ್ ಎನ್ವೈರನ್ಮೆಂಟ್, ಮೈಕ್ರೋ ಎನ್ವೈರನ್ಮೆಂಟ್, ಮ್ಯಾಕ್ರೋ ಎನ್ವೈರನ್ಮೆಂಟ್, ಕನ್ಸ್ಯೂಮರ್, ಕಸ್ಟಮರ್, ಕಾಂಪಿಟೇಟರ್, ಆರ್ಗನೈಸೇಷನ್ ಎಲ್ಲ ನೋಡಿ, ರಿಕಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ನೀವು ಸೆಕೆಂಡ್ PUC, ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಬರೋ ಅಂತ ಟಾಪಿಕ್ಸ್. ಆಮೇಲೆ ಬಿಸ್ನೆಸ್ ಆರ್ಗನೈಸೇಷನ್ಸ್, ಓವರ್ ವ್ಯೂ ಆಫ್ ಸೆಲೆಕ್ಟೆಡ್ ಇಂಡಿಯನ್ ಅಂಡ್ ಗ್ಲೋಬಲ್ ಕಂಪನೀಸ್, ಗವರ್ಮೆಂಟ್ ಪಾಲಿಸೀಸ್ ಫಾರ್ ಬಿಸ್ನೆಸ್ ಗ್ರೋತ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಗ್ಲೋಬಲೈಸೇಷನ್. ಇದೆಲ್ಲ ನೀವು ಮತ್ತೆ 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 ನೀವು PUC ಬಿಸ್ನೆಸ್ ಸ್ಟಡೀಸ್ ನ ಇಲ್ಲಿ ಬೇರೆ ಒಂದು ಫಾರ್ಮ್ ಅಲ್ಲಿ ಇದ್ ಮಾಡ್ತಾ ಇದ್ದಾರೆ. ಆಮೇಲಿಂದ ಆರ್ಗನೈಸೇಷನ್ಸ್ ಫೆಸಿಲಿಟೇಟಿಂಗ್ ಬಿಸ್ನೆಸ್, ರೆಗ್ಯುಲೇಟರಿ ಬಾಡೀಸ್, ಡೆವಲಪ್ಮೆಂಟ್ ಬಾಡೀಸ್, ಇದೆಲ್ಲಾನು ನೀವು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಓದಿರ್ತೀರಾ. ಆಮೇಲಿಂದ ಬಹಳ ಮುಖ್ಯವಾದಂತ ಚಾಪ್ಟರ್ ಅಂದ್ರೆ ಕಾಮನ್ ಬಿಸ್ನೆಸ್ ಟರ್ಮಿನಾಲಜೀಸ್. ಈ ಚಾಪ್ಟರ್ ನಿಮ್ಗೆ ಬಹಳ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಎಷ್ಟೊಂದು ಇವಾಗ ಫೈನಾನ್ಸ್ ಅಂಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟರ್ಮಿನಾಲಜೀಸ್, ಮಾರ್ಕೆಟಿಂಗ್ ಟರ್ಮಿನಾಲಜಿ, ಬ್ಯಾಂಕಿಂಗ್ ಟರ್ಮಿನಾಲಜಿ, ಅದರ್ ಬಿಸ್ನೆಸ್ ಈ ಎಲ್ಲಾ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡೋ ಅಂತ ಕಾಮನ್ ಟರ್ಮಿನಾಲಜೀಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ಒಂದು ಓದಿ ಅರ್ಥ ಮಾಡ್ಕೊಳ್ಳೋ ಅಂತ ಅವಕಾಶ ಈ ಚಾಪ್ಟರ್ 6 ಅಲ್ಲಿ ಇದೆ. ಇವಾಗ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ T+3 ಡೇಸ್ ಅಂತಾರೆ. ಏನ್ T+3 ಡೇಸ್ ಅಂದ್ರೆ, ಆಮೇಲಿಂದ ಕಾಲ್ ಅಂತಾರೆ, ಪುಟ್ ಅಂತಾರೆ. ಆಮೇಲೆ ನಿಮ್ಗೆ ಬ್ಯಾಂಕಿಂಗ್ ಟರ್ಮಿನಾಲಜೀಸ್ ಅಲ್ಲಿ ಇವಾಗ OD ಅಂತಾರೆ, CC ಅಂತಾರೆ, BG ಅಂತಾರೆ. ಆಮೇಲಿಂದ ನಾನ್ ಫಂಡ್ ಬೇಸ್ಡ್ ಗ್ಯಾರಂಟಿ ಅಂತಾರೆ. ಸೊ ಈ ತರದ್ದೆಲ್ಲ ಏನು, ಇದನ್ನೆಲ್ಲ ಏನು ಅರ್ಥ? ಯಾಕೆಂತಂದ್ರೆ ನೀವು ಒಬ್ಬ CA ಆಗಿ ಎಲ್ಲಾ ಟರ್ಮಿನಾಲಜೀಸ್ ನ ನೀವು ಡೇ ಟು ಡೇ ನಿಮ್ಮ ಲೈಫ್ ಅಲ್ಲಿ ನೀವು ಇದನ್ನೆಲ್ಲ ನೀವು ಕೇಳ್ತಾ ಇರ್ತೀರಾ. ಹಾಗಾಗಿ ನಿಮಗೆ ಇದೆಲ್ಲದರ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋಂಥದ್ದು ಏನು ಅಂದ್ರೆ, ಮೋಸ್ಟ್ ಆಫ್ ದ ಥಿಂಗ್ಸ್ ಇಸ್ ಕಾಮನ್ ಸೆನ್ಸ್ ಅಂಡ್ ಜನರಲ್ ನಾಲೆಡ್ಜ್. ಇವಾಗ RBI ಅಂದ್ರೆ ಏನು, ಇದನ್ನ ನೀವು ಓದೋದಿಕ್ಕೆ, ಫಾರ್ ಎಕ್ಸಾಂಪಲ್ RBI ಬಗ್ಗೆ ನೀವು ಓದೋದಿಕ್ಕೆ ನೀವು CA ಇನ್ಸ್ಟಿಟ್ಯೂಟ್ ಟೆಕ್ಸ್ಟ್ ಬುಕ್ಕೇ ಬೇಕಾಗಿಲ್ಲ. ಸುಮ್ಮನೆ ಒಂದು ಗೂಗಲ್ ಮಾಡಿ RBI ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ದಿನನಿತ್ಯ ನೀವು ಒಂದು ನ್ಯೂಸ್ ಪೇಪರ್ ತೆಗೀರಿ, RBI ಬಗ್ಗೆ ಏನಾರೋ ಒಂದು ನ್ಯೂಸ್ ಐಟಮ್ ಇದ್ದೇ ಇರುತ್ತೆ. ಸೆಬಿ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಿಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತ ಸಿಲೆಬಸ್ ಬೇಕಾಗಿಲ್ಲ. ಇಟ್ಸ್ ಆಲ್ ಕಾಮನ್ ಸೆನ್ಸ್, ಇಟ್ಸ್ ದೇರ್ ಇನ್ ಯುವರ್ ಡೇ ಟು ಡೇ ಲೈಫ್. ನೀವು ನ್ಯೂಸ್ ಪೇಪರ್ ತೆಗೆದ್ರೆ ನಿಮ್ಗೆ ಅಲ್ಲಿ ಕಾಣುತ್ತೆ, ನೀವು ಯಾವ್ದಾರ ಒಂದು ವೆಬ್ಸೈಟ್ ತೆಗೆದ್ರೆ ನಿಮ್ಗೆ ಅಲ್ಲಿ ಕಾಣುತ್ತೆ. ಎಲ್ಲದರ ಕಡೆನೂ ಇದನ್ನ ನೀವು ಕೇಳಿ ಓದಿ ತಿಳ್ಕೊಬಹುದು. ಹಾಗಾಗಿ ಇದು ಒನ್ಸ್ ಅಗೈನ್
ಕಾಮನ್ ಸೆನ್ಸಿಕಲ್ ಸಬ್ಜೆಕ್ಟ್, ಬೇಸಿಕ್. ನೀವು ಮೋಸ್ಟ್ ಆಫ್ ಇಟ್ ನೀವು ಇದನ್ನ PUC ಕಾಮರ್ಸ್ ಅಲ್ಲಿ ಓದಿರ್ತೀರಾ, ಬಿಸ್ನೆಸ್ ಸ್ಟಡೀಸ್ ಅಥವಾ ಕಾಮರ್ಸ್ ಅಂತ ಸಬ್ಜೆಕ್ಟ್ ಏನಿದೆ ಅದ್ರಲ್ಲಿ ಓದಿರ್ತೀರಾ. ಆಮೇಲೆ ಒಂದು ಸೂಪರ್ಬ್ ಆಗಿರೋ ಒಂದು ಏನು ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಅಂತಂದ್ರೆ ಈ ಪೇಪರ್ 4ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಆಬ್ಜೆಕ್ಟಿವ್ ಟೈಪ್, ಯು ಹ್ಯಾವ್ ಟು ಟಿಕ್ ದ ರೈಟ್ ಆನ್ಸರ್. ನಿಮ್ಗೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನೀವು PUC ನಲ್ಲಿ ಬರ್ದಂಗಲ್ಲ, ಒಂದು ಇಂಟ್ರೊಡಕ್ಷನ್ ಪ್ಯಾರಾ, ಮೇನ್ ಕಂಟೆಂಟ್, ಆಮೇಲೆ ಒಂದು ಕನ್ಕ್ಲೂಷನ್ ಪ್ಯಾರಾ, ಟೈಮ್ ಮ್ಯಾನೇಜ್ಮೆಂಟ್, ಈ ತರ ಎಲ್ಲ ಚಾಲೆಂಜಸ್ ಇರಲ್ಲ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತು ಅಂತಂದ್ರೆ ನೀವು ಆರಾಮಾಗಿ ಈ ಓವರ್ ಆಲ್ ಪೇಪರ್ ಇದೆಯಲ್ಲ, 60 ಮಾರ್ಕ್ಸ್ ಎಕನಾಮಿಕ್ಸ್, 40 ಮಾರ್ಕ್ಸ್ ಈ ಬಿಸ್ನೆಸ್ ಅಂಡ್ ಕಮರ್ಷಿಯಲ್ ನಾಲೆಡ್ಜ್, ಓವರ್ ಆಲ್ 100 ಮಾರ್ಕ್ಸ್ ಅಲ್ಲಿ ನೀವು ಕರೆಕ್ಟ್ ಎಫರ್ಟ್ ಹಾಕಿದ್ರೆ ಈಸಿ 70+ ಸ್ಕೋರ್ ಮಾಡೋ ಅಂತ ಪೇಪರ್. ಇಲ್ಲಿ ನೋಡಿ ಕೊನೆಯಲ್ಲಿ ಅವರೊಂದು ನೋಟ್ ಕೊಟ್ಟಿದ್ದಾರೆ, ಇದನ್ನ ದಯವಿಟ್ಟು ಕಣ್ಣು ಬಿಟ್ಕೊಂಡು ಎಲ್ಲರೂ ನೋಡಿ. ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರೀಡ್ ಅಟ್ಲೀಸ್ಟ್ 1 ಫೈನಾನ್ಷಿಯಲ್ ನ್ಯೂಸ್ ಪೇಪರ್ ಅಂಡ್ 1 ಬಿಸ್ನೆಸ್ ಮ್ಯಾಗಝೈನ್ ಆನ್ ಅ ರೆಗ್ಯುಲರ್ ಬೇಸಿಸ್. ಇವ್ರು ಸುಮ್ನೆ ಕೊಟ್ಟಿಲ್ಲ ರೀ. ನೀವು ಒಂದು ಫೈನಾನ್ಷಿಯಲ್ ನ್ಯೂಸ್ ಪೇಪರ್ ಅಥವಾ ಬಿಸ್ನೆಸ್ ಮ್ಯಾಗಝೈನ್ ತೆಗೆದ್ರೆ ಇದೆಲ್ಲ ಟರ್ಮಿನಾಲಜೀಸ್ ಇಲ್ಲಿ ಇರೋ ನಿಮ್ ಸಿಲೆಬಸ್ ಎಲ್ಲ ಕವರ್ ಆಗುತ್ತೆ. ಇವಾಗ ನೀವು ಒಂದು ಯಾವ್ದೋ ಒಂದು ಫೈನಾನ್ಷಿಯಲ್ ನ್ಯೂಸ್ ಪೇಪರ್, ಎಕನಾಮಿಕ್ ಟೈಮ್ಸ್ ತಗೊಂಡ್ರೆ ಅಲ್ಲಿ RBI ಬಗ್ಗೆ ಒಂದು ಸುದ್ದಿ ಇರಲ್ವಾ, ಸೆಬಿ ಬಗ್ಗೆ ಸುದ್ದಿ ಇರಲ್ವಾ, ಅಥವಾ ನಬಾರ್ಡ್ ಬಗ್ಗೆ ಒಂದು ಸುದ್ದಿ ಇರಲ್ವಾ, ಅಥವಾ IRDA ಬಗ್ಗೆ ಒಂದು ಸುದ್ದಿ ಇರಲ್ವಾ, ಅಥವಾ ಯಾವ್ದೋ ಒಂದು ಬ್ಯಾಂಕ್ ಮರ್ಜರ್ ಆಯ್ತು, ಬ್ಯಾಂಕ್ ಕೊಲಾಪ್ಸ್ ಆಯ್ತು, ಆ ತರ ಒಂದು ನ್ಯೂಸ್ ಬಂದಾಗ ನಿಮ್ಗೆ ಇದೆಲ್ಲ ಕವರ್ ಆಗತ್ತಲ್ವಾ. ಆಮೇಲೆ ಗ್ಲೋಬಲೈಸೇಷನ್ ಬಗ್ಗೆ ಒಂದು ಆರ್ಟಿಕಲ್ ಇರಲ್ವಾ ಒಂದು ಮ್ಯಾಗಝೈನ್ ಅಂದ್ರೆ. ಹಾಗಾಗಿ ಸ್ನೇಹಿತರೆ, ಈ ಪೇಪರ್ನ ನೀವು ಬುಕ್ ಓದಿ ನೀವು ಇದ್ ಮಾಡ್ಕೊಳ್ಳೋದಕ್ಕಿಂತ ಈ ನ್ಯೂಸ್ ಪೇಪರ್ಸು, ಬಿಸ್ನೆಸ್ ಮ್ಯಾಗಝೈನ್ಸ್ ಓದಿ ತಿಳ್ಕೊಂಡ್ರೇನೆ ನಿಮ್ಗೆ ಜಾಸ್ತಿ ಉಪಯೋಗಕ್ಕೆ ಬರುತ್ತೆ. ಯಾಕೆಂತಂದ್ರೆ ಒಂದು ನಿಮ್ಮ ಜನರಲ್ ನಾಲೆಡ್ಜ್, ಆಮೇಲೆ ಫೈನಾನ್ಷಿಯಲ್ ವರ್ಲ್ಡ್ ಅಲ್ಲಿ ನಡೀತಾ ಇರೋಂಥ ವಿದ್ಯಮಾನಗಳೇನಿದೆ ಅದ್ರ ಬಗ್ಗೆನೂ ನಿಮ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಂಡಾಗ, ಥಿಯರಿಟಿಕಲ್ ಆಗಿ ನೀವು ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಸುಲಭ ಆಗತ್ತೆ. ಸ್ನೇಹಿತರೆ, ಇದಿಷ್ಟುನು 4 ಪೇಪರ್ಗಳ ಸಿಲೆಬಸ್ ರಿವ್ಯೂ. ಜಸ್ಟ್ ನಿಮ್ಗೊಂದು ಸಮ್ಮರಿ ಹೇಳಬೇಕು ಅಂದ್ರೆ, CA ಫೌಂಡೇಶನ್ ಅಲ್ಲಿ ಒಟ್ಟು 4 ಪೇಪರ್ ಇದೆ. ಅದರಲ್ಲಿ 2 ಥಿಯರಿಟಿಕಲ್ ಡಿಸ್ಕ್ರಿಪ್ಟಿವ್ ಆನ್ಸರ್ ರೈಟಿಂಗ್, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 3 ಅಂಡ್ ಪೇಪರ್ 4 ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈಚ್ ಕ್ವಶನ್ ವಿತ್ ರಾಂಗ್ ಆನ್ಸರ್ ವಿಲ್ ಹ್ಯಾವ್ ಅ ನೆಗೆಟಿವ್ ಮಾರ್ಕಿಂಗ್. ಓವರ್ ಆಲ್ ಈಚ್ ಪೇಪರ್ 100 ಮಾರ್ಕ್ಸ್. ಪೇಪರ್ ಮಿನಿಮಮ್ 40 ಇರಬೇಕು. ಆವರೇಜ್ ಶುಡ್ ಬಿ 50. ಇದು ನಿಮ್ಮ ಪಾಸಿಂಗ್ ಕ್ರೈಟೀರಿಯಾ. ಸೊ ನಾನು 4 ಪೇಪರ್ ಸಿಲೆಬಸ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲಿ ಯಾವ್ದು ಸ್ಟ್ರಾಂಗ್ ಪಾಯಿಂಟ್ಸ್, ಯಾವ್ದು ವೀಕ್ ಪಾಯಿಂಟ್ಸ್, ಎಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕು, ಇದನ್ನೆಲ್ಲಾನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ಈ ಎಲ್ಲಾ ಇದನ್ನೆಲ್ಲ ಹಂಚ್ಕೊಂಡು ಇದನ್ನ ಒಂದು ವಿಡಿಯೋ ಮೂಲಕ ಹಂಚ್ಕೊಳ್ಳೋ ಅಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ನಮ್ ಕೈಲಿ CA ಮಾಡಕ್ ಆಗತ್ತಾ ಅನ್ನೋ ಒಂದು ಡೌಟ್ ಅಲ್ಲಿ ಇರ್ತಾರೆ. ಸೊ ಅಂತವ್ರಿಗೆ ಅವ್ರು ಪುಸ್ತಕ ಕೂಡ ತೆಗೆದು ನೋಡಿರಲ್ಲ, ಒಂದಿಷ್ಟು ಬೇಸಿಕ್ ಗೂಗಲ್ ರಿಸರ್ಚ್ ಕೂಡ ಮಾಡಿರಲ್ಲ. ಸೊ ಅಂತವ್ರಿಗೆ ಸಿಲೆಬಸ್ ನ ನಿಮ್ ಕಣ್ಣು ಮುಂದೆನೆ ಇಟ್ಟು ನಾವು ತೋರಿಸ್ತಾ ಇದೀವಿ. ಇದು ಏನು ರಾಕೆಟ್ ಸೈನ್ಸ್ ಏನಲ್ಲ, ಇದನ್ನ ನೀವು ಮಾಡಬಹುದು. ಫೌಂಡೇಶನ್ ನ ನೀವು ಆರಾಮಾಗಿ ಪಾಸ್ ಮಾಡ್ಕೋಬಹುದು. ಹಾಗೂ ಈ CA ಫೌಂಡೇಶನ್ ಬರೀ ನಿಮ್ಮ ಎಕ್ಸಾಮಿನೇಷನ್ ಅಷ್ಟೇ ಅಲ್ಲ, ಅಥವಾ ನಿಮ್ಮ ಕೋರ್ಸ್ ಮಾತ್ರ ಫೌಂಡೇಶನ್ ಅಲ್ಲ, ನಿಮ್ಮ ಇಡೀ CA ಕೆರಿಯರ್ಗೆನೆ ಇದು ಫೌಂಡೇಶನ್ ಆಗುತ್ತೆ ಅಂತ ಈ ವಿಡಿಯೋಗಳ ಮೂಲಕ ನಾನು ನಿಮ್ಮೆಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇದರಿಂದ ನಿಮ್ಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ಸಿಕ್ಕಿದೆ ಅಂತ ಕೂಡ ನಾನು ಅನ್ಕೊಂಡಿದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಅದನ್ನ ಕಾಮೆಂಟ್ಸ್ ಅಲ್ಲಿ ಬರೀರಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಹೊಸ ವಿಷಯದೊಂದಿಗೆ, ಹೊಸ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.